ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ನೀವು ಈ ವಿಡಿಯೋಸ್ನ ಇಷ್ಟಪಡ್ತಾ ಇದ್ದೀರಾ ಹಾಗೂ ನನಗೆ ಇದು ಬಹಳಷ್ಟು ಖುಷಿ ಕೊಡುತ್ತೆ. ಮತ್ತೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಐ ಆಮ್ ಅ ಸರ್ಟಿಫೈಡ್ ಟ್ಯಾರೋ ರೀಡರ್. ಮತ್ತೆ ನನ್ನ ಪ್ರೊಫೆಷನ್ ಬಂದು ಸೈಕಾಲಜಿ. ಐ ಆಮ್ ಅ ಸೈಕಾಲಜಿಸ್ಟ್. 14 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನಾನು ಇತ್ತೀಚೆಗೆ ಬಹಳಷ್ಟು ಸ್ಕ್ಯಾಮರ್ಸ್ ನ ನೋಡ್ತಾ ಇದ್ದೀನಿ. ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದಾರೆ ಹಾಗೂ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಇಂಥ ಸ್ಪಾಮ್ ಮಾಡುವಂತ ಜನರಿಂದ ದೂರ ಇರಿ ದಯವಿಟ್ಟು. ಯಾವಾಗ್ಲೂ ನೀವು ಅವರು ಬ್ಯಾಕ್ ಗ್ರೌಂಡ್ ಏನು, ನೀವೇನಾದ್ರೂ ಕನ್ಸಲ್ಟೇಷನ್ ತಗೊಳ್ತೀರಾ ಅಂದ್ರು ಅಥವಾ ಅವ್ರ ಚಾನೆಲ್ ನ ನೀವು ನೋಡ್ತಾ ಇದ್ದೀರಾ ಅಂದ್ರೂ ಕೂಡ ಹುಷಾರಾಗಿರಿ. ಯಾಕಂದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ. ಅಫ್ಕೋರ್ಸ್ ಅದು ಸೆಲ್ಫಿಶ್ ಆಗೇ ಇರುತ್ತೆ. ಅವರು ಹಣಕ್ಕೋಸ್ಕರ ಏನೇನೋ ಹೇಳ್ತಾರೆ, ಮತ್ತೆ ನಾನು ಸರಿ ಮಾಡ್ತೀನಿ ಅಂತ ನಿಮ್ಗೆ ಭರವಸೆಗಳನ್ನೆಲ್ಲ ಕೊಡ್ತಾರೆ. ಹಾಗೂ ಹುಷಾರಾಗಿರ್ಬೇಕಾಗತ್ತೆ, ಯಾಕಂದ್ರೆ ನಿಮ್ಮ ಹಣ ನಿಮ್ಮ ಜವಾಬ್ದಾರಿಯಾಗಿದೆ. ನಿಮ್ಮ ಟೈಮ್ ಕೂಡ ನಿಮ್ಮ ಒಂದು ಜವಾಬ್ದಾರಿನೇ ಅದು. ಬಿಕಾಸ್ ಯಾರಂದ್ರೆ ಅವ್ರದ್ದು ವಿಡಿಯೋ ಎಲ್ಲ ನೋಡಕ್ ಹೋಗ್ಬೇಡಿ ಪ್ಲೀಸ್. ಅರ್ಥ ಮಾಡ್ಕೊಳ್ಳಿ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ಟ್ಯಾರೋ ರೀಡಿಂಗ್ ನಾನು ಶುರು ಮಾಡಿದ ಯೂಟ್ಯೂಬ್ ನಲ್ಲಿ ಫಸ್ಟ್ ಕನ್ನಡದಲ್ಲಿ ನಾನೇನೆ. ಅದನ್ನ ನೋಡ್ಕೊಂಡು ಕಾಪಿ ಮಾಡೋದು ಎಲ್ಲಾನು ಮಾಡ್ತಾ ಇದಾರೆ. ದೇ ಜಸ್ಟ್ ಫೇಕಿಂಗ್. ನಾನ್ ಹೇಳೋ ತರಾನೇ ಹೇಳೋದು, ವರ್ಡ್ಸ್ ನ ಕಾಪಿ ಮಾಡೋದು. ಬೇಜಾರಾಗುತ್ತೆ. ನಾವ್ ಎಷ್ಟು ಕಷ್ಟಪಟ್ಟು ಏನೋ ಒಂದನ್ನ ಶುರು ಮಾಡಿರ್ತೀವಿ, ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಅದನ್ನ ಎಷ್ಟು ಈಸಿಯಾಗಿ ಕಾಪಿ ಮಾಡಿ ಜನರನ್ನ ಮಿಸ್ಗೈಡ್ ಮಾಡ್ತಾರೆ. ಇಂಥ ಜನರನ್ನ ದಯವಿಟ್ಟು ಎನ್ಕರೇಜ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ಆತರ ಎಲ್ಲ ನೋಡ್ತಾ ಇದ್ದೀನಿ. ಬಹಳಷ್ಟು ಜನ ಇದ್ದಾರೆ, ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತೂ ಇರೋದಿಲ್ಲ. ನಾಲೆಜ್ ಬೇಸ್ಡ್ ರೀಡಿಂಗ್ ಆಗಿದೆ ಇದು, ಹಾಗೂ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದಾನೇ ಈ ತರ ರೀಡಿಂಗ್ಸ್ ಎಲ್ಲ ಮಾಡ್ತಾ ಇರೋದು ನಾನು. ಸುಮ್ನೆ ಯಾರೋ ಏನೋ ಮಾಡೋದಾಗಿದ್ರೆ ರೋಡ್ಗೂ ಇಂಥದ್ದೆಲ್ಲ ಇರ್ತಿತ್ತು. ಸೊ ಅರ್ಥ ಮಾಡ್ಕೊಳ್ಳಿ, ಎಂಥವ್ರು ನಿಮಗೆ ಉಪಯೋಗ ಆಗ್ತಾರೆ ಹಾಗೆ ಎಂಥವ್ರು ಉಪಯೋಗ ಆಗೋದಿಲ್ಲ ಅಂತ. ಬಿಕಾಸ್ ಇಂಥ ವಿದ್ಯೆ ಎಲ್ಲ ಅಷ್ಟು ಸುಲಭ ಅಲ್ಲ. ಯಾರಂದ್ರೆ ಅವ್ರು ಮಾಡೋದಾಗಿದ್ರೆ ಇದಕ್ಕೆ ಒಂದು ಬೆಲೆನೂ ಇರೋದಿಲ್ಲ. ಸೊ ಆ ಒಂದು ಡಿಫ್ರೆನ್ಸಿಯೇಷನ್ ನೀವೇ ಮಾಡ್ಕೊಳ್ಳಿ. ಯಾರ್ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ರೀಡಿಂಗ್ಸ್ ನ ತಗೊಳ್ಳಿ, ಕನ್ಸಲ್ಟೇಷನ್ ನ ತಗೊಳ್ಳಿ. ನಂದು ಸರ್ಟಿಫಿಕೇಶನ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಆಫೀಸ್ ಕೂಡ ಇದೆ. ಓಕೆ, ಸೊ ಇದು ನಾನು ನಿಮ್ಗೆ ಹೇಳ್ಬೇಕಾಗಿದೆ. ಇದು ನನ್ನ ಜವಾಬ್ದಾರಿ ಆಗಿದೆ. ಎಲ್ಲ ಓಪನ್ ಬುಕ್. ನೀವು ನನ್ನ ಹೆಸರು ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಎಲ್ಲಾನು ಗೊತ್ತಾಗುತ್ತೆ ನಿಮ್ಗೆ. ಸೊ ದಟ್ ಕೈಂಡ್ ಆಫ್ ಅ ಟ್ರಾನ್ಸ್ಪರೆನ್ಸಿ ಇದೆ ನನ್ನ ಪ್ರೊಫೆಷನ್ ಅಲ್ಲಿ. ಸೊ ಯಾರಂದ್ರೆ ಅವ್ರನ್ನ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಕಾಪಿ ಮಾಡ್ತಾ ಇದಾರೆ ನನ್ನ ಚಾನೆಲ್ ನ. ಬೇಜಾರ್ ಆಗುತ್ತೆ ನನಗೆ, ಆದ್ರೂ ಪರವಾಗಿಲ್ಲ. ಇಂಥದ್ದೆಲ್ಲ ಜಾಸ್ತಿ ದಿನ ಇರೋದಿಲ್ಲ ಅಲ್ವಾ. ಕಾಪಿ ಮಾಡೋರು ಕಾಪಿ ಕ್ಯಾಟ್ಸ್ ಅಂತಾರೆ, ಬಿಟ್ರೆ ಅವರು ಸುನೀತಾ ಆಗಕ್ ಆಗೋದಿಲ್ಲ, ಸುನೀತಾ ರಾಣಿ ಟ್ಯಾರೋ ರೀಡರ್ ಆಗಕ್ ಆಗೋದಿಲ್ಲ, ಸುನೀತಾ ರಾಣಿ ಸೈಕಾಲಜಿಸ್ಟ್ ಆಗೋದಿಲ್ಲ ಅಲ್ವಾ. ಸೊ ಎನಿವೇಸ್, ಲೆಟ್ ಮಿ ಸ್ಟಾರ್ಟ್ ದ ರೀಡಿಂಗ್. ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೀವು ಇಷ್ಟಪಡುವ ವ್ಯಕ್ತಿಯ ಬಗ್ಗೆ ಆಗಿರುತ್ತೆ, ಹಾಗೂ ಒಂದು ಡೀಪರ್ ಲೆವೆಲ್ ರೀಡಿಂಗ್ ಆಗಿದೆ ಇದು. ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈಗ ನೀವು ಈ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಅದೊಂದು ರೀಸನ್ ಇದೆ. ಯೂನಿವರ್ಸ್ ಇಂದ ಒಂದು ವಿಚಾರಕ್ಕಾಗಿ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಸೊ ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವ್ರ ಉದ್ದೇಶ ಏನಿದೆ, ಅವ್ರು ಏನ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ, ಈ ತರ ನಿಮ್ಗೆ ಎಲ್ಲಾ ವಿಷಯದ ಬಗ್ಗೆ ಕೂಡ ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ವ್ಯಕ್ತಿನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಹೆಸರನ್ನ ಹೇಳಿ, ಅವರ ಇಂಟೆನ್ಷನ್ಸ್ ಏನಿದೆ, ಕರೆಂಟ್ ಫೀಲಿಂಗ್ಸ್, ಫ್ಯೂಚರ್ ಹೇಗಿರುತ್ತೆ, ಪ್ರೆಸೆಂಟ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲಾ ಕುರಿತಾಗೂ ಇದೊಂದು ಡೀಪರ್ ಲೆವೆಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ. ನಾನು ಇದನ್ನು ನೋಡ್ತಿದ್ದೀನಿ, ಒಬ್ಳು ಯಾರೋ ಇದ್ದಾಳೆ, ಈ ಧೂಪ ಹಾಕೋದ್ನು ಕಾಪಿ ಮಾಡ್ತಾ ಇದ್ದಾಳೆ, ನನ್ನ ಟೇಬಲ್ ಸೆಟ್ಟಿಂಗ್ ಕಾಪಿ ಮಾಡ್ತಾ ಇದ್ದಾಳೆ. ಐ ಡೋಂಟ್ ನೋ ವಾಟ್ ಟು ಸೇ. ಸ್ವಲ್ಪ ಇರಿಟೇಷನ್ ಕೂಡ ಆಗುತ್ತೆ. ಬಿಕಾಸ್ ನಿಮ್ದೇ ಆದ ಒಂದು ತನ ಇದ್ರೆ ನಿಮ್ದನ್ನ ನೀವು ಕಾಪಿ ಮಾಡಿ, ಬೇರೆಯವ್ರನ್ನ ಕಾಪಿ ಮಾಡಕ್ ಹೋಗ್ಬೇಡಿ. ಲೆಟ್ ಮಿ ಜಸ್ಟ್ ಕಾಮ್ ಡೌನ್, ಬಿಕಾಸ್ ನಿಮ್ ರೀಡಿಂಗ್ ಈ ಒಂದು ವಿಚಾರವಾಗಿ ಎಫೆಕ್ಟ್ ಆಗಬಾರ್ದು. ಸೊ ಐ ಆಮ್ ಜಸ್ಟ್ ಕಾಮಿಂಗ್ ಮೈ ಸೆಲ್ಫ್. ಓಕೆ, ರೀಡಿಂಗ್ ನ ಶುರು ಮಾಡ್ತಾ ಇದ್ದೇನೆ ನಾನು ಇವಾಗ.
ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಅವ್ರೇನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ. ವಾವ್, ಸ್ಟಾರ್ ಬಂತು. ಫಸ್ಟ್ ಡ್ರಾಪೇ ಸ್ಟಾರ್ ಬಂದಿದೆ. ನೀವು ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಆ ಸ್ಟಾರ್ ಶೇಪ್ ಕಾಣುತ್ತೆ. ಫಸ್ಟ್ ಟೈಮ್ ನಾನು ಆ ಒಂದು ಸ್ಟಾರ್ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀನಿ ರೀಡಿಂಗ್ ನಲ್ಲಿ. ಇಟ್ ಇಸ್ ಅ ಬಿಟ್ ಪೆಕ್ಯುಲಿಯರ್ ಅಂತ ಹೇಳ್ಬೋದು, ಈಸಿಯಾಗಿ ಬರೋದಿಲ್ಲ. ಸೊ ಈ ವ್ಯಕ್ತಿ ಸ್ವಲ್ಪ ಫೇಮಸ್ ಆಗಿರ್ಬಹುದು, ನೀವು ಇಷ್ಟಪಡ್ತಾ ಇರೋ ವ್ಯಕ್ತಿ ಫೇಮಸ್ ಆಗಿರ್ಬಹುದು, ಅಥವಾ ಜನ ಇವರಿಗೆ ಅಟ್ರಾಕ್ಟ್ ಆಗ್ತಾ ಇರಬಹುದು, ಜನಕ್ಕೆ ಇವ್ರಂದ್ರೆ ಇಷ್ಟ ಇರಬಹುದು. ಸೊ ಒಂಥರ ಪಬ್ಲಿಕ್ ಫಿಗರ್ ಅಂತ ಹೇಳ್ಬೋದು, ಅಥವಾ ಒಂಥರ ಒಳ್ಳೆ ಹೆಸರನ್ನ ಅವರು ಸಂಪಾದನೆ ಮಾಡಿರ್ಬೋದು ಅವರ ಒಂದು ಕ್ಷೇತ್ರದಲ್ಲಿ. ಸೊ ನಿಮ್ಗೂ ಆ ವಿಷಯದ ಬಗ್ಗೆ ತುಂಬಾ ಬೆಲೆ, ಗೌರವ ಎಲ್ಲ ಸಿಕ್ಕಿದೆ. ಅಂದ್ರೆ ಇವರು ಲೈಫ್ ನಲ್ಲಿ ಒಂದು ಮಟ್ಟಕ್ಕೆ ಖಂಡಿತವಾಗ್ಲೂ ಸಾಧನೆ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಬಿಕಾಸ್ ಆ ತರದ ಒಂದು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಹಾಗೂ ಈ ವ್ಯಕ್ತಿ ಹೇಗೆ ಅಂದ್ರೆ ಒಂಥರ ಮ್ಯಾಗ್ನೆಟ್ ತರ, ಯಾರು ಕೂಡ ಇವ್ರನ್ನ ಇಗ್ನೋರ್ ಮಾಡಕ್ ಸಾಧ್ಯನೇ ಇಲ್ಲ. ಇವ್ರನ್ನ ಇವರ ಫ್ರೆಂಡ್ಶಿಪ್ ನ ಇಷ್ಟಪಡ್ತಾರೆ, ಇವ್ರ ಜೊತೆ ಕಾಲ ಕಳಿಯೋಕ್ ಇಷ್ಟಪಡ್ತಾರೆ. ಸೊ ಬಿಕಾಸ್ ದಿಸ್ ಪರ್ಸನ್ ಇಸ್ ಕ್ವೈಟ್ ಅಟ್ರಾಕ್ಟಿವ್, ನೋಡಕ್ಕೂ ಚೆನ್ನಾಗಿದ್ದಾರೆ, ಅಥವಾ ಇವರಲ್ಲಿ ಏನೋ ಒಂದು ಕ್ವಾಲಿಟಿ ಇದೆ, ಅದು ಜನರಿಗೆ ಬಹಳ ಇಷ್ಟ ಆಗುತ್ತೆ. ಅದು ಏನೇ ಆಗಿರ್ಬೋದು, ಅದು ಅವರ ಒಂದು ಫಿಸಿಕಲ್ ಅಟ್ರಾಕ್ಷನ್ ಇರಬಹುದು, ಅಂದವಾಗಿರಬಹುದು, ಅಥವಾ ನಾನು ಆಗ್ಲೇ ಹೇಳಿದಾಗೆ ಫೇಮಸ್ ಆಗಿರಬಹುದು, ಅವ್ರ ಕ್ಷೇತ್ರದಲ್ಲಿ ಅವರ ಪ್ರೊಫೆಷನ್ ಅಲ್ಲಿ ತುಂಬಾ ಹೆಸರು ಮಾಡಿರಬಹುದು, ಒಳ್ಳೆಯ ವಿದ್ಯೆ ಇರಬಹುದು. ಸೊ ಇವ್ರು ಒಂಥರ ಏನೂ ಗೊತ್ತಿಲ್ಲ ಅನ್ನೋಲ್ಲ, ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಅಷ್ಟು ಕಾನ್ಫಿಡೆನ್ಸ್ ಈ ವ್ಯಕ್ತಿಗೆ ಅವರ ಬಗ್ಗೆ ಇದೆ ಅಂತ ಹೇಳ್ತೀನಿ. ಅಂಡ್ ನಿಮ್ಮ ಬಗ್ಗೆ ಕೂಡ ನಾನು ಒಂದಷ್ಟು ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಐ ವಿಲ್ ಚೆಕ್ ವಾಟ್ ಎಲ್ಸ್ ಇಸ್ ದೇರ್. ಅವರು ನಿಮ್ಮನ್ನ ಅವ್ರ ಲೈಫ್ ನಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಟೈಮ್ ತಗೊಂಡಿದ್ದಾರೆ. ಸೊ ಬೇಸಿಕ್ಲಿ ಈ ರಿಲೇಶನ್ಶಿಪ್ ಇದೆಯಲ್ಲ, ಈಸಿಯಾಗಿ ಆಗ್ಲಿಲ್ಲ. ನಿಮ್ಮಲ್ಲೂ ಅಷ್ಟೇ ಒಳ್ಳೆ ಕ್ವಾಲಿಟೀಸ್ನ ಅವರು ಅಬ್ಸರ್ವ್ ಮಾಡಿ ಅದರಿಂದಾನೇ ಅವರು ಸ್ವೀಕರಿಸಿದ್ದಾರೆ. ಹೌದು, ನನಗೆ ಬೆಸ್ಟ್ ಪಾರ್ಟ್ನರ್ ಇವ್ರು ಆಗಿರ್ತಾರೆ ಅಂತ ನಿಮ್ಮನ್ನ ಅವರು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಇವರು ತುಂಬಾ ಚೂಸಿ ಇನ್ ನೇಚರ್. ಇವ್ರ ಲೈಫ್ ನಲ್ಲಿ ಯಾರಾದ್ರೂ ಬರ್ಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಎಂಟರ್ ಆಗಕ್ ಸಾಧ್ಯನೇ ಇಲ್ಲ. ತುಂಬಾ ಟೈಮ್ ತಗೊಳ್ತಾರೆ, ಎಲ್ಲದಕ್ಕೂ ಟೈಮ್ ತಗೊಳ್ತಾರೆ. ಹಾಗೂ ಈ ಒಂದು ರಿಲೇಶನ್ಶಿಪ್ಗೂ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ ಅಂತಾನು ಹೇಳ್ತೀನಿ. ನಾನೇನು ನೆಗೆಟಿವ್ ಅಂತ ಇದುವರೆಗೂ ಪಿಕ್ ಮಾಡ್ತಾ ಇಲ್ಲ. ಒಂಥರ ಮುಗ್ಧ ಮನಸ್ಸು ಇವ್ರದು. ತುಂಬಾನೇ ತಿಳಿಯಾಗಿರುವಂತ ಮನುಷ್ಯರು ಇವರು. ಅಂದ್ರೆ ಇವ್ರ ಬಗ್ಗೆ ನೀವು ಚೆಕ್ ಮಾಡ್ತಾ ಇದ್ರೆ ಇವ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಮುಚ್ಚುಮರೆ ಏನು ಇಲ್ಲ, ಒಂಥರ ಸ್ಟ್ರೈಟ್ ಅಂಡ್ ಹಂಬಲ್ ಪರ್ಸನ್. ಅಂದ್ರೆ ಎಷ್ಟೇ ಲೈಫ್ ನಲ್ಲಿ ಏನೇ ಮಾಡಿದ್ರು ಕೂಡ ಇವ್ರಿಗೆ ದುರಹಂಕಾರ ಅನ್ನೋದಿಲ್ಲ. ಒಂಥರ ಪಾಸಿಟಿವ್ ಆಟಿಟ್ಯೂಡ್ ಹೊಂದಿದ್ದಾರೆ ಇವರು. ಮತ್ತೆ ಪ್ರಾಬ್ಲಮ್ಸ್ ನ ಅವ್ರ ಲೈಫ್ ನಲ್ಲಿ ತುಂಬಾನೇ ಸ್ಮಾರ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ ಇದುವರೆಗೂ. ನಿಮ್ಮ ಕಡೆಗೂ ಕೂಡ ನಾನು ಏನ್ ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಏನನ್ನು ಹರ್ಟ್ ಆಗೋ ಹಾಗೆ ಮಾತಾಡೋದಿಲ್ಲ. ಅವ್ರು ಏನಾದ್ರೂ ಹೇಳಿದ್ದಾರೆ ಅಂದ್ರೂ ಕೂಡ ಅದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ಮೇ ಬಿ ನೀವು ಅವ್ರ ಪೇಷನ್ಸ್ ನ ಟ್ರಿಗರ್ ಮಾಡಿರೋದ್ರಿಂದಾನೇ ಅವ್ರು ಹಾಗೇನಾದ್ರೂ ನಿಮ್ಗೆ ನೋವು ಉಂಟು ಮಾಡಿದ್ದಾರೆ ಅಂದ್ರೆ ಅದಕ್ಕೂ ನೀವು ಒಂದ್ ಸ್ವಲ್ಪ ಕಾರಣರಾಗಿರಬಹುದು. ಯಾಕಂದ್ರೆ ಈ ವ್ಯಕ್ತಿಯಲ್ಲಿ ತಾಳ್ಮೆ ಇದೆ, ಸಹನೆ ಇದೆ ಅಂತ ಹೇಳ್ತೀನಿ. ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂದ್ರೆ, ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಅದು ನಾನು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಬಿಕಾಸ್ ದಟ್ ಇಸ್ ವಾಟ್ ಐ ಆಮ್ ಪಿಕಿಂಗ್ ಅಪ್ ಅಬೌಟ್ ದಿಸ್ ಪರ್ಸನ್. ಇವರಲ್ಲಿ ನಾನೇನು ಮೇಜರ್ ಆಗಿ ನೆಗೆಟಿವ್ ಅಂತ ಪಿಕ್ ಮಾಡ್ತಾ ಇಲ್ಲ. ಇವ್ರಿಗೆ ಜನರ ಜೊತೆ ಇರೋದಿಷ್ಟ, ಜನರ ಜೊತೆ ಮಾತಾಡೋದಿಷ್ಟ. ಒಂಥರ ಹಂಬಲ್ ಅಟ್ ದ ಸೇಮ್ ಟೈಮ್ ಸ್ಮಾರ್ಟ್, ಇಂಟೆಲಿಜೆಂಟ್ ವ್ಯಕ್ತಿ ಇವರು. ಇವರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ತಗೊಂಡು ಹೋದ್ರು ಕೂಡ ಅಷ್ಟು ಚೆನ್ನಾಗಿ ಸೊಲ್ಯೂಷನ್ ನ ಕೊಡ್ತಾರೆ. ಆ ತರದ್ ಒಂದು ವ್ಯಕ್ತಿತ್ವ ಇವ್ರದ್ದು. ಮತ್ತೆ ಓದಿನ ಕಡೆಗೆ ತುಂಬಾ ಇಂಟ್ರೆಸ್ಟ್ ಇದೆ, ತನ್ನ ಬಗ್ಗೆ ತನಗೆ ಕಾಳಜಿ ಇದೆ. ಸೆಲ್ಫ್ ಗ್ರೋತ್ ಅಂತೀವಲ್ಲ, ಅದ್ರ ಕಡೆಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅವ್ರ ಲೈಫ್ ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಅವ್ರ ಪ್ರೊಫೆಷನ್ ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇವೆರಡನ್ನು ಅವ್ರು ಕಾಂಪ್ರಮೈಸ್ ಮಾಡಕ್ ರೆಡಿನೇ ಇಲ್ಲ. ಈ ರಿಲೇಶನ್ಶಿಪ್ ನ ಬಿಟ್ಬಿಡ್ಬೇಕು ನೀನು ಅಂತ ಹೇಳಿದ್ರು ಬಿಟ್ಬಿಡ್ತಾರೆ, ಆದ್ರೆ ಪ್ರೊಫೆಷನ್ ನ ಬಿಡು ಅಂದ್ರೆ ಬಿಡೋದಿಲ್ಲ ಅವರು. ಅವ್ರಿಗೆ ಪ್ರೊಫೆಷನ್, ಅವರ ಲೈಫ್ ಅಂದ್ರೆ ಒಂಥರ ತುಂಬಾನೇ ಪ್ರೀತಿ. ಸೊ ಸೆಲ್ಫ್ ಲವ್ ಕಡೆಗೆ ಇವ್ರು ತುಂಬಾ ಅವ್ರ ಲೈಫ್ ನ ಫೋಕಸ್ ಮಾಡ್ಕೊಂಡಿದ್ದಾರೆ.
ಇವರು ಯಾವುದೇ ವಿಷಯಕ್ಕೂ ಏನೇ ಆಗಿರ್ಲಿ ಬೇರೆಯವ್ರ ಮೇಲೆ ಅವಲಂಬಿತರಾಗಿಲ್ಲ. ಡಿಪೆಂಡೆನ್ಸಿ ಯಾರ ಮೇಲೂ ಇಲ್ಲ. ನಿಮ್ಮ ಮೇಲೂ ಇಲ್ಲ ಡಿಪೆಂಡೆನ್ಸಿ. ಅವರು ಅವರನ್ನೇ ನಂಬ್ತಾರೆ. ಅವರು ಅವರ ಸ್ಟ್ರೆಂತ್ ನಂಬ್ತಾರೆ. ರಿಲೇಶನ್ಶಿಪ್ ಅಂತ ಬಂದಾಗೂ ಹಾಗೆ ಒಂಥರ ಪ್ರಾಕ್ಟಿಕಲ್ ಮನುಷ್ಯ ಇವರು. ಏನ್ ಪ್ರಾಬ್ಲಮ್ನು ಕೂಡ ತೀರಾನೇ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಸಾಲ್ವ್ ಆಗುತ್ತೆ ಅಂದ್ರೆ ಸಾಲ್ವ್ ಮಾಡ್ಕೊಂಡ್ ಬಿಡ್ತಾರೆ. ಸಾಲ್ವ್ ಆಗಲ್ಲ ಅಂದ್ರೆ ಅದನ್ನ ಅಷ್ಟು ಟೈಮ್ ನ ವೇಸ್ಟ್ ಮಾಡ್ಕೊಂಡು ಆದ್ರೆ ಓವರ್ ಥಿಂಕರ್ ಅಲ್ಲ ಇವರು. ಈ ವ್ಯಕ್ತಿ ಓವರ್ ಥಿಂಕರ್ ಅಲ್ಲ. ನಿಮ್ ವಿಷಯ ಬಂದ್ರು ಕೂಡ ಹಾಗೇನೆ. ಈಗೇನಾದ್ರೂ ನೋ ಕಾಂಟ್ಯಾಕ್ಟ್ ಇದೆ ಅಂದ್ರೆ ಈ ವ್ಯಕ್ತಿ ಜೊತೆ ಅವರು ಒಂದು ರೀಸನ್ಗೋಸ್ಕರನೇ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಅವ್ರ ಪ್ರಕಾರ ಅವ್ರಿಗೆ ಏನ್ ಅನ್ಸ್ತಿದೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸಸ್ ಇದೆ ಹಾಗೂ ಒಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಆಗದೆ ಇರೋದ್ರಿಂದಾನೇ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಹಾಗೂ ನೋ ಕಾಂಟ್ಯಾಕ್ಟ್ ಆ ಒಂದು ವಿಷಯಕ್ಕೆ ಇಟ್ಕೊಂಡಿದ್ದಾರೆ. ಆದ್ರೆ ಕಟ್ ಆಫ್ ಮಾಡ್ಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಈ ವ್ಯಕ್ತಿಗಿಲ್ಲ. ಅಂದ್ರೆ ರಿಲೇಶನ್ಶಿಪ್ ನೇ ಕಟ್ ಆಫ್ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಅವ್ರಿಗೆ ಏನು ಒಂದು ವಿಷಯ ಅಂದ್ರೆ ನಿಮಗೆ ಒಂದು ಅವೇರ್ನೆಸ್ ಬರ್ಬೇಕು. ನೀವು ಮಾಡಿರುವಂತಹ ಒಂದು ತಪ್ಪು ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಪಾಸ್ ಆಗಿದ್ದಾರೆ ಈ ರಿಲೇಶನ್. ಐ ಆಮ್ ಸೀಯಿಂಗ್ ಪಾಸ್ ಓವರ್ ಹಿಯರ್. ಪಾಸ್ ಅಂದ್ರೆ ಮಾತಾಡದೆ ಇರುವಂತದ್ದು, ಸ್ವಲ್ಪ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಏಕೆಂದ್ರೆ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ಅವರು ಅದನ್ನೇ ಹೇಳ್ತಾ ಇರೋದು. ಸೊ ನನ್ನಲ್ಲೂ ಏನೋ ಪ್ರಾಬ್ಲಮ್ ಇದೆ, ನಿನ್ನಲ್ಲೂ ಏನೋ ಪ್ರಾಬ್ಲಮ್ ಇದೆ. ಆದ್ರೆ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ಆ ಮಾತಾಡೋದು ಅಥವಾ ಜಗಳ ಮಾಡೋದು ಇದೆಲ್ಲ ಸೊಲ್ಯೂಷನ್ ಅಲ್ಲ. ಯಾಕಂದ್ರೆ ಆತರ ಮೊಮೆಂಟ್ಸ್ ಬಂದಿದೆ. ಈ ವ್ಯಕ್ತಿ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು, ಒಂಥರ ವಾಯ್ಸ್ ನ ರೇಸ್ ಮಾಡೋದೆಲ್ಲ ಇಷ್ಟ ಪಡೋದಿಲ್ಲ. ಇವ್ರಿಗೆ ಒಂಥರ ಈ ಒಂದು ನೆಗೆಟಿವ್ ಎನರ್ಜಿ ಅಂದ್ರೆ ಈ ತರ ಒಂದು ಪೀಸ್ಫುಲ್ ಆಗಿಲ್ಲ ಸಿಚುವೇಶನ್ ಅಂದ್ರೆ ಅವ್ರು ಅದರಿಂದ ದೂರ ಆಗ್ಬಿಡ್ತಾರೆ. ಯಾವಾಗ ಒಂದ್ ಸ್ವಲ್ಪ ಹೈಪರ್ ಆಗ್ತಾ ಇದೆ ಅಥವಾ ಮಾತು ಮಾತು ಮೀರ್ತಾ ಇದೆ ಅಂದ್ರೆ ನಿಮ್ಮ ಕಾನ್ವರ್ಸೇಷನ್ ಇದೆಯಲ್ಲ ಅದು ಮಿತಿ ಮೀರ್ತಾ ಇದೆ ಅಂತ ಅನ್ಸ್ತಾ ಇದೆ ಅಂದ್ರೆ ಅವ್ರು ಬ್ಯಾಕ್ ಆಫ್ ಆಗ್ಬಿಡ್ತಾರೆ. ಅವ್ರು ಅದನ್ನ ಈಗ ಉರಿಯೋ ಇದಕ್ಕೆ ತುಪ್ಪ ಹಾಕುವಂತವ್ರಲ್ಲ ಇವರು. ಸೊ ಅದರಿಂದಾನೇ ಅವರು ಈಗ ಪಾಸ್ ಆಗಿದ್ದಾರೆ. ಯಾಕಂದ್ರೆ ಆತ್ರಕ್ಕೆ ಏನಕ್ಕೆ ಕೈ ಕೊಡಬೇಕು, ಆತ್ರದಲ್ಲಿ ಏನಾದ್ರೂ ಒಂದ್ ಬುದ್ಧಿ ಕೊಟ್ಬಿಟ್ರೆ ಏನಾದ್ರೂ ಒಂದ್ ನೆಗೆಟಿವ್ ಆಗ್ಬಿಡುತ್ತೆ, ರಿಲೇಶನ್ಶಿಪ್ ಹಾಳಾಗುತ್ತೆ. ಅದಕ್ಕೆ ಆ ಕೆಲಸ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡೆ ನಿಮ್ಮಿಂದ ಅವ್ರೀಗ ಪ್ರೆಸೆಂಟ್ ದೂರ ಆಗಿದ್ದಾರೆ. ಯಾಕಂದ್ರೆ ಇಬ್ರೂನು ಒಟ್ಟಿಗೆ ಇದ್ದು ಸರಿ ಮಾಡ್ಕೊಳ್ಳೋದಕ್ಕಿಂತ ಆ ಒಂದು ದೂರ ಇದ್ರೇನೆ ಆಮ್, ಅರ್ಥ ಆಗುತ್ತೆ. ಇನ್ನ ಅರ್ಥ ಆಗುತ್ತೆ ರಿಲೇಶನ್ಶಿಪ್ ಬಗ್ಗೆ. ಇಬ್ರಿಗೂ ಒಂದು ಗೌರವ ಬೆಳೆಯುತ್ತೆ, ಇಂಪಾರ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನುವ ಒಂದು ವಿಚಾರ ಇವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಾರ್ಟ್ ಶೇಪ್ ನ ನೋಡ್ತಾ ಇದ್ದೀನಿ, ವಿಚ್ ಇಸ್ ಅಮೇಝಿಂಗ್. ಹಾಗೂ ಮರ ಆಲದ ಮರ ಮತ್ತೆ ಹಾರ್ಟ್ ಇವೆರಡೂ ಒಂದು ಸಿಂಬಲ್ ನ ಈ ಒಂದು ವ್ಯಾಕ್ಸ್ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. ಇದ್ರ ಅರ್ಥ ಏನು ಅಂದ್ರೆ ರಿಲೇಶನ್ಶಿಪ್ ರೂಟೆಡ್ ಆಗಿದೆ ಮತ್ತು ಇನ್ಫಿನಿಟಿ ಸಿಂಬಲ್ ಅಂತ ಹೇಳ್ತೀವಿ ಆಲದ ಮರಕ್ಕೆ. ಅದಕ್ಕೆ ತುಂಬಾ ವರ್ಷದ ಒಂದು ಆಯುಷ್ ಇದೆ ಆಲದ ಮರಕ್ಕೆ ಅಲ್ವಾ. ಸೊ ಹಾಗೆ ನಿಮ್ಮ ರಿಲೇಶನ್ಶಿಪ್ ಕೂಡ ದೃಢವಾಗಿದೆ, ಸ್ಥಿರವಾಗಿದೆ. ಆದ್ರೆ ಈಗ ಏನ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರು ಬೇಕು ಅಂತಾನೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡೋದು, ಬೇಕು ಅಂತಾನೆ ಅವ್ರ ಆ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿರೋದು. ಯಾಕೆ ಅಂದ್ರೆ ಅರ್ಥ ಆಗ್ಬೇಕು ಇಬ್ರಿಗೂ ಕೂಡ ರಿಲೇಶನ್ಶಿಪ್ ಬಗ್ಗೆ ಒಂದಷ್ಟು ವಿಷಯಗಳಲ್ಲಿ ಬದಲಾವಣೆ ಬರ್ಬೇಕು. ಏಕೆಂದ್ರೆ ಮಾತಾಡ್ಕೊಂಡು ರೆಗ್ಯುಲರ್ ಆಗಿರೋ ತರ ಇದ್ರೆ ಎಲ್ಲ ಮರ್ತ್ ಹೋಗ್ಬಿಟ್ಟು ಆಮೇಲೆ ಮತ್ತೆ ಅದೇ ತಪ್ಪುಗಳನ್ನ ಇಬ್ರು ಮಾಡ್ತೀವಿ ಅಂತ ಅವ್ರಿಗೆ ಅನ್ಸಿರೋದ್ರಿಂದಾನೇ ಈ ತರದ್ ಒಂದ್ ಸ್ಟೆಪ್ ತಗೊಂಡಿದ್ದಾರೆ. ಹಾಗೂ ಹಾರ್ಟ್ ಬಂದಿರೋದ್ರಿಂದ ಅವರು ಅವಾಗವಾಗ ನಿಮ್ಮ ಬಗ್ಗೆ ಯೋಚನೆನೂ ಮಾಡ್ತಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಅಪಾರವಾದ ಪ್ರೀತಿ ಇದೆ, ಡೀಪರ್ ಲೆವೆಲ್ ಆಗಿರುವಂತಹ ಒಂದು ಆಸೆ ಮತ್ತೆ ಕನಸುಗಳನ್ನು ಇಟ್ಕೊಂಡಿದ್ದಾರೆ. ಫ್ಯೂಚರ್ ಪ್ಲಾನ್ಸ್ ಕೂಡ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಯಾಕಂದ್ರೆ ಈ ವ್ಯಕ್ತಿ ಒಂಥರ ಒನ್ ಮ್ಯಾನ್ ಆರ್ ಒನ್ ವುಮೆನ್ ಪರ್ಸನ್ ಅಂತ ಅರ್ಥ ಏನು ಅಂದ್ರೆ ಒಬ್ಳೆ ಅಥವಾ ಒಬ್ನೇ ಲೈಫ್ ಪಾರ್ಟ್ನರ್. ಅದ್ ಬಿಟ್ಟು ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ತಾರೆ ಆ ತರ ಎಲ್ಲ ಕಾನ್ಸೆಪ್ಟ್ ನ ಇವ್ರು ನಂಬೋದಿಲ್ಲ. ಒಂದು ಲವ್, ಒಂದು ರಿಲೇಶನ್ಶಿಪ್, ಒಂದು ಮದ್ವೆ, ಈ ತರ ಕಾನ್ಸೆಪ್ಟ್ ನ ಇಟ್ಕೊಂಡು, ಈ ತರ ವ್ಯಾಲ್ಯೂ ಸಿಸ್ಟಮ್ ನ ಇಟ್ಕೊಂಡು ಬೆಳೆದಿರುವಂತವ್ರು ಇವರು. ಹಾಗೂ ಇವ್ರಿಗೆ ಯಾವುದೇ ರೀತಿಯಾದ ಪಾಸ್ಟ್ ಪ್ರಾಬ್ಲಮ್ಸ್, ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆ ತರ ಏನೂ ನಾನು ನೋಡ್ತಾ ಇಲ್ಲ. ಇವರು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಎಲ್ಲಾನು ಇಟ್ಕೊಂಡಿದ್ದಾರೆ. ಇವ್ರ ಲೈಫ್ ತುಂಬಾ ಚೆನ್ನಾಗಿದೆ. ಇವ್ರ ಲೈಫ್ ನಲ್ಲಿ ಇವ್ರಿಗೆ ಒಳ್ಳೆ ಟೇಸ್ಟ್ ಇದೆ, ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಹಾಗೂ ಚೆನ್ನಾಗಿ ಮಾತಾಡ್ತಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇವರು ಒಂಥರ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ತಾರೆ ಜನರನ್ನ. ಅವ್ರಿಗೆ ಮಾತೆ ಬಂಡವಾಳ ಅಂತಾನು ಹೇಳ್ತೀನಿ. ಆ ತರ ಅವ್ರಿಗೆ ಗೊತ್ತಿದೆ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಈ ತರ ಎಲ್ಲ ಅವ್ರಿಗೆ ಗೊತ್ತಿದೆ. ಆದ್ರೆ ಈ ರಿಲೇಶನ್ಶಿಪ್ ನಲ್ಲಿ
ಮೇ ಬಿ ಅವ್ರಿಗೇನು ಅನಿಸ್ತಿದೆ ನಾನು ರೆಡಿ ಇಲ್ವೇನೋ ಅಂತ ಅವ್ರಿಗೂ ಒಂದು ಸ್ವಲ್ಪ ಅನಿಸ್ತಾ ಇದೆ. ಏಕೆಂದರೆ ಒಂಥರ ಟ್ರಿಗರಿಂಗ್ ಮೊಮೆಂಟ್ಸ್ ಇಬ್ಬರು ಅನುಭವಿಸಿದ್ದೀರಾ. ಇಬ್ಬರು ಕೂಡ ಒಂದು ಸ್ವಲ್ಪ ಅಸಮಾಧಾನಗಳನ್ನ ಅಲ್ಲಿ ಅನುಭವಿಸಿರೋದ್ರಿಂದ ರಿಲೇಷನ್‌ಶಿಪ್‌ನಲ್ಲಿ ಅವ್ರಿಗೇನು ಅನಿಸ್ತಿದೆ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಂಡಿಲ್ವೇನೋ ಒಬ್ರನ್ನೊಬ್ರು ಯಾಕೆ ಹೀಗಾಗ್ತಾ ಇದೆ ಅಂತ ಅವರು ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಒಂದೊಂದ್ಸಲ ಸೈಲೆನ್ಸ್ ಇದೆಯಲ್ಲ, ಅದು ತುಂಬಾ ಉತ್ತರಗಳನ್ನ ಕೊಡುತ್ತೆ ಮನುಷ್ಯನಿಗೆ. ಹಾಗೆ ಈ ರಿಲೇಶನ್ಶಿಪ್ ಕೂಡ ಸೈಲೆನ್ಸ್ನಲ್ಲೇ ಉತ್ತರನ ಅವ್ರು ಹುಡುಕಕ್ ಹೋಗ್ತಾ ಇದ್ದಾರೆ. ನಿಮಗೆ ಆ ಸೈಲೆನ್ಸ್ ಇಷ್ಟ ಆಗ್ತಾ ಇಲ್ಲ, ನಿಮ್ಗೆ ಅವ್ರು ಮಾತಾಡಬೇಕು, ಸಾರ್ಟ್ ಔಟ್ ಮಾಡ್ಕೋಬೇಕು, ಅಥವಾ ನಿಮ್ಗೇನ್ ಭಯ ಇದೆ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೇನೋ, ಈ ರಿಲೇಶನ್ಶಿಪ್ ಎಂಡ್ ಆಗ್ಬಿಡುತ್ತೇನೋ, ಈ ತರ ನಿಮಗೊಂದಷ್ಟು ಭಯಗಳಿದೆ, ಆಗೋಯ್ತೇನೋ, ಈ ತರ ಎಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಹಾಗೆ ಯೋಚನೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಬಿಕಾಸ್ ಆ ಥರ ನಾನೇನು ಸಿಚುವೇಶನ್ ನೋಡ್ತಾನೆ ಇಲ್ಲ. ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಆ ಥರ ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಆಗಬೇಕು. ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತೀರಾ ಅಂತಾನೆ ತೋರಿಸ್ತಾ ಇದೆ ಅಕಾರ್ಡಿಂಗ್ ಟು ದ ರೀಡಿಂಗ್. ಹಾಗೂ ಅವರು ನೀವು ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಇಬ್ರು ದುಃಖವಾಗಿರ್ಬಾರ್ದು ರಿಲೇಶನ್ಶಿಪ್ ನಲ್ಲಿ ಅನ್ನುವಂಥ ಒಂದು ಮನೋಭಾವನೆ ಇದೆ. ಅದರಿಂದಾನೇ ಅವ್ರು ಸ್ವಲ್ಪ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಿರ್ಬೋದು, ಅಥವಾ ಮೇ ಬಿ ಸೈಲೆಂಟ್ ಆಗಿರ್ಬೋದು, ಏನೋ ಅಷ್ಟು ಮಾತಾಡದೆ ಇರ್ಬೋದು. ಅದು ನಿಮ್ಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಏನೋ ಆಗೋಯ್ತು, ರಿಲೇಶನ್ಶಿಪ್ ಮುಗ್ದೋಯ್ತು, ಈ ತರ ನೀವು ಗೊಂದಲಕ್ಕೆ ಒಳಗಾಗ್ತಾ ಇದ್ದೀರಾ. ಅವರು ತುಂಬಾ ಮೆಚ್ಯೂರ್ಡ್ ಆಗಿದ್ದಾರೆ. ನೀವು ಆ ಒಂದು ಮೆಚ್ಯೂರಿಟಿನ ಅರ್ಥ ಮಾಡ್ಕೊಳ್ಳಿ ಅಂತ ಅವರ ಒಂದು ವಿಚಾರದಲ್ಲಿದ್ದಾರೆ. ಸೊ ಅದರಿಂದಾನೇ ಸ್ವಲ್ಪ ರಿಲೇಶನ್ಶಿಪ್ ಪ್ರಾಬ್ಲಮ್ಗೆ ಒಳಗಾಗಿದೆ ಅಂತ ಹೇಳ್ಬೋದು. ನಾನು ಅದನ್ನು ಹೇಳ್ತೀನಿ ಯಾವಾಗ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತ. ಐ ಆಮ್ ಪಿಕಿಂಗ್ ಅಪ್ 1 ಮಂತ್. 1 ತಿಂಗಳೇನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. 1 ತಿಂಗಳಲ್ಲಿ ರಿಲೇಶನ್ಶಿಪ್ ಸರಿ ಹೋಗ್ಬೇಕು. ಬೇಸಿಕ್ಲಿ ಇನ್ 30 ಡೇಸ್. 30 ಡೇಸ್ ನಲ್ಲಿ ರಿಲೇಶನ್ಶಿಪ್ ನಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ ಅದು ಸಾರ್ಟ್ ಔಟ್ ಆಗ್ಬೇಕು. ನೀವು ಅವರು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ. ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸದ ಕಡೆಗೆ ತೆರಳುತ್ತೀರಾ ಅಂತ ಬರ್ತಾ ಇದೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ಹಾಗೆ ಬರ್ತಾ ಇದೆ. ಆದ್ರೂ ನಾನು ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಏನಿದೆ ಮೆಸೇಜಸ್ ದೈವದಿಂದ, ಅಥವಾ ಈ ರಿಲೇಶನ್ಶಿಪ್ ವಿಚಾರವಾಗಿ ಏನಿದೆ ಹೇಳುವಂಥದ್ದು, ಏನು ನೀವು ತಿಳ್ಕೊಳ್ಳುವಂಥದ್ದಿದೆ ಅದನ್ನೆಲ್ಲ ಹೇಳ್ತೀನಿ. ಸೊ ರೀಡಿಂಗ್ ಪ್ರಕಾರವಾಗಿ ಏನಿದೆ ಈ ರಿಲೇಶನ್ಶಿಪ್ ನಲ್ಲಿ ಇನ್ನ ನೀವೇನ್ ತಿಳ್ಕೊಳ್ಳುವಂಥದ್ದಿದೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಲೆಟ್ಸ್ ಸಿ ಏನ್ ಬಂದಿದೆ ಅಂತ. ಜಾಯ್ ಬಂದಿದೆ. ಸೊ ಅವರು ಇದೇ ಒಂದು ವಿಚಾರದಲ್ಲಿದ್ದಾರೆ, ನೀವು ಹಾಗೆ ಮನಸ್ಥಿತಿಲಿದ್ದೀರಾ. ಇಬ್ರು ಖುಷಿಯಾಗಿರ್ಬೇಕು, ಇಬ್ರು ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು, ಖುಷಿಯಾದ ಮೊಮೆಂಟ್ಸ್ ನ ಕ್ರಿಯೇಟ್ ಮಾಡ್ಬೇಕು, ಈ ತರಾನೇ ಇರೋದು. ಎಂಪಾಸ್ ಬರ್ತಿರೋದ್ರಿಂದ ಇವರ ಪ್ರಕಾರವಾಗಿ ಸರಿಗೆ ಇದೆ. ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ನನ್ನ ದೃಷ್ಟಿಕೋನಕ್ಕೆ ಬೆಲೆ ಕೊಡ್ಲಿ ಅಂತ ಅವರು ರೆಡಿ ಆಗಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ವ್ಯಕ್ತಿ ಹ್ಯಾಂಡ್ಸ್ ಆರ್ ಓಪನ್ ಅಂಡ್ ಆಲ್ಸೋ ಒಂಥರ ವೈಡ್ ಓಪನ್ ಆಗಿದೆ ಬಾಡಿ. ಇದ್ರ ಅರ್ಥ ಏನಂದ್ರೆ ನಾನು ಸರೆಂಡರ್ ಆಗ್ತಾ ಇದ್ದೀನಿ ರಿಲೇಶನ್ಶಿಪ್ಗೆ, ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೇನೆ, ನಿನ್ನ ಸ್ವಲ್ಪ ಟೈಮ್ ಕೊಡು. ಸೊ ಅವರು ನಿಮ್ಮ ಬಗ್ಗೆ ಈ ರೀತಿಯಾದ ಒಂದು ಓಪನ್ ಮೈಂಡ್ ಸೆಟ್ ನ ಇಟ್ಕೊಂಡಿದ್ದಾರೆ. ಅಂದ್ರೆ ನಾನು ಸ್ವೀಕರಿಸ್ತೀನಿ, ನಾನು ರೆಡಿ ಇದ್ದೀನಿ ಅಂತಾನು ಹೇಳ್ತಾರೆ. ಇನ್ನು 1 ತಿಂಗಳಲ್ಲಿ ಸರಿ ಹೋಗುತ್ತೆ ಅಂತಾನೆ ಅದು ಇಂಡಿಕೇಶನ್ ಕೊಡ್ತಾ ಇದೆ. ಫೇತ್ ಬರ್ತಾ ಇದೆ. ಸೊ ರಿಲೇಶನ್ಶಿಪ್ ನಲ್ಲಿ ಈ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಅದೇನೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಅವ್ರನ್ನ ನಂಬ್ತಾ ಇಲ್ಲ, ಏನಾಗುತ್ತೋ ಅಂತ ಭಯ ಪಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್ ಏನಾಗಿದೆ ಅಂದ್ರೆ ಯು ಕ್ಯಾನ್ ಸಿ ದ ಡೈಮಂಡ್ಸ್, ಜುವೆಲ್ಸ್. ಸೊ ಇದ್ರ ಅರ್ಥ ಏನು ಅಂದ್ರೆ ಅಷ್ಟು ಅಪಾರವಾಗಿರುವಂತಹ ಒಂದು ಏನ್ ಹೇಳ್ತಾರೆ ಪ್ರೆಷಿಯಸ್ ರಿಲೇಶನ್ಶಿಪ್ ಇದು. ಓಕೆ, ಬೆಲೆ ಕಟ್ಟಕ್ಕೆ ಆಗದೆ ಇರುವಂತ ಒಂದು ರಿಲೇಶನ್ಶಿಪ್ ಇದು. ಅವ್ರಿಗೂ ಹಂಗೆ ಅನ್ಸುತ್ತೆ, ನಿಮ್ಗೂ ಹಂಗೆ ಅನ್ಸುತ್ತೆ. ಸೊ ಇಬ್ರು ಇದನ್ನ ನಂಬಬೇಕಾಗತ್ತೆ, ಇಬ್ರು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವಿಬ್ರು ಒಟ್ಟಿಗೆ ಇರೋದು ಒಂದು ರೀಸನ್ಗೋಸ್ಕರ, ಹಾಗೆ ಒಟ್ಟಿಗೆ ಇರ್ತೀರಾ ಅಂತಾನು ಈ ಒಂದು ಇಂಡಿಕೇಶನ್ ಕೊಡ್ತಾ ಇದೆ. ರಿಕವರಿ ಬರ್ತಾ ಇದೆ. ನಾನು ಆಗ್ಲೇ ಹೇಳಿದಾಗ ಇಬ್ರು ರಿಕವರ್ ಆಗ್ಬೇಕು. ಮೇ ಬಿ ಗೊತ್ತಿಲ್ದೇನೋ ಗೊತ್ತಿದ್ದೋ ಏನೋ ಒಂದಾಗಿ ಹರ್ಟ್ ಮಾಡ್ಕೊಂಡಿದ್ದೀರಾ. ನೀವು ಹರ್ಟ್ ಮಾಡಿದೀರಾ, ಅವರು ಹರ್ಟ್ ಮಾಡಿದ್ದಾರೆ. ಇದರಿಂದ ರಿಲೇಶನ್ಶಿಪ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸೋಲ್, ಓ ಗಾಡ್, ದಿಸ್ ಇಸ್ ವಾಟ್ ಐ ವಾಸ್ ಅದೇ ನಾನು ಒಂಥರ ಏನೋ ಸ್ಪೆಷಲ್ ಆಗಿದೆ ಈ ರಿಲೇಶನ್ಶಿಪ್ ಅಂತ ಅನ್ಕೊಳ್ತಾ ಇದ್ದೆ. ಸೊ ಸೋಲ್ಮೇಟ್ ಕನೆಕ್ಟ್ ಅಂತ ಒಂದು ಕನ್ಫರ್ಮೇಶನ್ ಕಾರ್ಡ್ ಬಂದಿದೆ ನಿಮ್ಗೆ. ಸೋಲ್ಮೇಟ್ ಅಂದ್ರೆ ಏನು? ಸೋಲ್ಮೇಟ್ ಅಂದ್ರೆ ಇಟ್ ಇಸ್ ಲೈಕ್
ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತೀರಾ, ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ಹಾಗೂ ಒಂದ್ ರೀತಿಯಾದ ರಿಲೇಶನ್‌ಶಿಪ್‌ನಲ್ಲಿ ಅಂಡರ್‌ಸ್ಟ್ಯಾಂಡಿಂಗ್ ಅಷ್ಟು ಇರುತ್ತೆ. ನೀವು ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅವರು ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ನಿಮಗೆ ಆಗುವ ನೋವು ಅವ್ರು ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗಾಗುವಂಥ ಒಂದು ನೋವು ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ಈ ಒಂದು ರಿಲೇಶನ್‌ಶಿಪ್‌ನಲ್ಲಿ ಸೋಲ್ ಮೇಟ್ ಕನೆಕ್ಟ್ ಅಂತ ಕೂಡ ನಿಮ್ಗೆ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದೆ. ನಾನು ಐ ಆಮ್ ಯೂಸಿಂಗ್ ಅನದರ್ ಡೆಕ್, ಲವ್ ಅಂಡ್ ರಿಲೇಶನ್‌ಶಿಪ್ ಟ್ಯಾರೋ ಅಂತ ಹೇಳ್ತೀವಿ. ಈ ಒಂದು ಡೆಕ್‌ನು ಕೂಡ ನಿಮಗೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ರೀಡಿಂಗ್ ನಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೇ ಇದು ರೀಡಿಂಗ್ ಅಗೇನ್. ಇನ್ನ ಏನು ತಿಳ್ಕೊಳ್ಳೋದಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಇನ್ನ ಏನ್ ತಿಳ್ಕೊಳ್ಳುವಂಥದ್ದಿದೆ ನಿಮ್ಗೆ ರಿಲೇಶನ್ಶಿಪ್ ನಲ್ಲಿ, ವಾಟ್ ಎಲ್ಸ್ ಇಸ್ ದೇರ್. ಸೊ ದ ಡೆತ್ ಬಂದಿದೆ, ಮೆಸರಬಲ್ ಚೇಂಜಸ್ ಅಂಡ್ ಎಂಡಿಂಗ್ಸ್. ಸೊ ಮೇ ಬಿ ಇತ್ತೀಚೆಗೆ ನಿಮ್ಮ ರಿಲೇಶನ್ಶಿಪ್ ಒಂದು ಒಂದು ಅಂದ್ರೆ ನೋ ಕಾಂಟ್ಯಾಕ್ಟ್ ಇರಬಹುದು, ಮಾತು ಬಿಟ್ಟಿರಬಹುದು. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಲೈಫ್ ಇಲ್ಲ ಅಂತ ಇಬ್ರಿಗೂ ಅನ್ಸಿರಬಹುದು. ಅದರಿಂದಾನೇ ಅದ್ ದೂರ ಒಂದು ಸೆಪರೇಷನ್ ಆಗಿದೆ. ಮತ್ತೆ ದ ಹೆರೋಫಂಟ್ ಕಾರ್ಡ್ ಬಂದಿರೋದ್ರಿಂದ ಸಿನ್ಸಿಯರ್ ಅಂಡ್ ಮಾಡೆಸ್ಟ್ ಲವ್. ಸೊ ಇಲ್ಲಿ ಒಂದು ನೀವು ಅರ್ಥ ಏನ್ ಮಾಡ್ಕೋಬೇಕಾಗತ್ತೆ ಅಂದ್ರೆ, ದೇರ್ ಇಸ್ ಕಲರ್ಸ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ಸ್ ಇದೆ. ಮತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಅಡ್ವೈಸ್ ಕೊಡ್ತಾ ಇದ್ದಾರೆ ಇಬ್ರಿಗೂನು. ಓಕೆ, ಅಂದ್ರೆ ಇಲ್ಲಿ ಮ್ಯಾರೇಜ್ ನಡೀತಾ ಇದೆ ಸೀನ್, ಆದ್ರೆ ನಿಮ್ಮ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದಾಗ ಅಫ್ಕೋರ್ಸ್ ಇಲ್ಲಿ ಒಂದು ಅಡ್ವೈಸ್ ಅಂತೂ ನಾನು ನೋಡ್ತಾ ಇದ್ದೀನಿ. ಸೊ ನೀವು ನಿಮಗೆ ಅಡ್ವೈಸ್ ಯಾರು ಸರಿಯಾಗಿ ಕೊಡ್ತಾರೆ ಅಂತ ಅನ್ಸುತ್ತೆ, ಅವರಿಂದ ಈ ರಿಲೇಶನ್ಶಿಪ್ ವಿಷಯವಾಗಿ ಸ್ವಲ್ಪ ನಿಮ್ ಕಡೆಯಿಂದ ತಪ್ಪುಗಳಾಗಿದೆ. ಹಾಗೂ ಅವರು ಕೂಡ ಅದನ್ನೇ ಅನಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಒಂದು ಬದಲಾವಣೆಯನ್ನು ತರಬೇಕು ಅನ್ನುವಂತ ಒಂದು ಥಾಟ್ ಪ್ರೋಸೆಸ್ ನಲ್ಲೇ ಇದ್ದಾರೆ. ಅಕಸ್ಮಾತ್ ನಿಮ್ಮಿಬ್ರಿಗೂ ಆಗುತ್ತೆ ಅಂದ್ರೆ ಒಂದು ಕಪಲ್ ಕೌನ್ಸಿಲಿಂಗ್ ತಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಸರಿ ಹೋಗ್ಬೇಕು. ಎಂಪ್ರೆಸ್ ಬರ್ತಾ ಇದೆ ಅಗೇನ್, ಇದು ಒಂದು ಪಾಸಿಟಿವ್ ಇಂಡಿಕೇಶನ್ ಫಾರ್ ಯುವರ್ ರಿಲೇಶನ್ಶಿಪ್. ಕಂಪ್ಯಾಟಬಲ್ ಅಂಡ್ ಸೆನ್ಶಿಯಲ್ ಲವ್ ಬರ್ತಾ ಇದೆ. ಅವ್ರಿಗೆ ನಿಮ್ಮ ಫೆಮಿನೈನ್, ಮ್ಯಾಸ್ಕ್ಯುಲಿನ್, ನೀವು ಹುಡುಗ ಆಗಿದ್ರೆ ನಿಮ್ಮ ಒಂದು ಮ್ಯಾಸ್ಕ್ಯುಲಿನ್ ಎನರ್ಜಿ ಅವ್ರಿಗೆ ಇಷ್ಟ, ನೀವು ಹುಡುಗಿ ಆಗಿದ್ರೆ ನಿಮ್ಮ ಫೆಮಿನೈನ್ ಎನರ್ಜಿ ಅವ್ರಿಗೆ ಇಷ್ಟ. ನೀವು ಹೇಗಿದ್ದೀರಾ ಅವ್ರು ಅದನ್ನು ತುಂಬಾನೇ ಪ್ರೀತಿಸ್ತಾರೆ. ನೀವು ಯಾವ ರೀತಿಯಾಗಿ ಅಂದ್ರೆ ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡ್ಕೊಳ್ತೀರಾ, ಹೇಗ್ ಬಟ್ಟೆ ಹಾಕೊಳ್ತೀರಾ, ಹೇಗ್ ಮಾತಾಡ್ತೀರಾ, ಇದೆಲ್ಲ ಕೂಡ ಅವ್ರು ಅಟ್ರಾಕ್ಟ್ ಆಗ್ತಾರೆ ನಿಮ್ ಕಡೆಗೆ. ಆ ತರದೊಂದು ಬ್ಯೂಟಿಫುಲ್, ಆಸ್ ಐ ಟೋಲ್ಡ್, ಸೋಲ್ ಮೇಟ್ ಕನೆಕ್ಷನ್ ಅಂತ ಹೇಳ್ತಿದ್ದೀನಿ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಹಾನೆಸ್ಟ್ ಅಂಡ್ ಡಿಸಿಪ್ಲಿನ್ಡ್ ಲವ್. ಈ ರಿಲೇಶನ್ಶಿಪ್ ನಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾನೇ ಹಾನೆಸ್ಟ್ ಆಗಿದ್ದಾರೆ, ಫೇತ್ಫುಲ್ ಆಗಿದ್ದಾರೆ. ಮೋಸ ಆತರ ಏನೋ ನೋಡ್ತಾ ಇಲ್ಲ. ಏನೋ ಒಂದು ಹೇಳ್ಬಿಡ್ತಾರೆ, ಅದು ಅವ್ರ ಮಾತು ಸ್ವಲ್ಪ ಶ್ರೂಡ್ ಅಂಡ್ ರೂಡ್ ಆಗಿರ್ಬೋದು ಹಿಯರ್ ಅಂಡ್ ದೇರ್. ಆದ್ರೆ ಅವ್ರ ಲೈಫ್ ನ ತುಂಬಾ ಡಿಸಿಪ್ಲಿನ್ಡ್ ಆಗಿ ಇಟ್ಕೊಂಡು ಹೋಗಿರೋದು ನಿಮ್ಮ ಪಾರ್ಟ್ನರ್. 7 ಆಫ್ ಕಪ್ಸ್ ಬಂದಿರೋದ್ರಿಂದ ಲವ್ ಕ್ವೆಸ್ಟ್, ಇಮೋಷನಲ್ ನೀಡ್ಸ್. ಸೊ ಈ ರಿಲೇಶನ್ಶಿಪ್ ನಲ್ಲಿ ಇಬ್ರು ಕೂಡ ಒಂದು ಪ್ರೀತಿಯ ವಿಚಾರವಾಗಿ ಹೇಗ್ ಬರ್ತೀರಾ ಅಂದ್ರೆ, ನೀವು ಪರಿಪೂರ್ಣವಾಗಿ ಖುಷಿಯಾಗಿದ್ದಾಗ, ಹಾಗೆ ಅವರು ಪರಿಪೂರ್ಣವಾಗಿ ಖುಷಿಯಾಗಿದ್ದಾಗ ನೀವಿಬ್ರು ಆ ಪ್ರೀತಿಯ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ. ಆದ್ರೆ ಇಲ್ಲಿ ನಾನು ಏನ್ ನೋಡ್ತಿದ್ದೀನಿ ಅಂದ್ರೆ, ನೀವು ಎಂಟಿ ಆಗಿದ್ದೀರಾ, ಅವರು ಎಂಟಿ ಆಗಿದ್ದಾರೆ. ಅಂದ್ರೆ ಯಾವಾಗ ಎಂಟಿ ಆಗಿರುತ್ತೆ ವೆಸಲ್, ಏನು ಎಕ್ಸ್ಚೇಂಜ್ ಆಗಲ್ಲ. ಸೊ ಈ ಒಂದು ಎನರ್ಜಿ ಶಿಫ್ಟ್ ಇಬ್ರಲ್ಲೂ ಆಗ್ಬೇಕು, ಆಗುತ್ತೆ. 1 ಮಂತ್ ಅಲ್ಲೇ ನಾನು ಆ ಒಂದು ಚೇಂಜ್ ನ ನೋಡ್ತಾ ಇದ್ದೀನಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ. ಆನ್ ದ ಹೋಲ್ ತುಂಬಾ ಚೆನ್ನಾಗಿ ಬಂದಿದೆ ರೀಡಿಂಗ್. ಇಟ್ಸ್ ಜಸ್ಟ್ ದಟ್ ಸ್ವಲ್ಪ ಟೈಮ್ ಹೀಲ್ ಮಾಡಬೇಕು ನಿಮ್ಮನ್ನ ಮತ್ತೆ ನಿಮ್ಮ ಪಾರ್ಟ್ನರ್ನ. ಅಷ್ಟು ಬಿಟ್ರೆ ನಾನು ಇನ್ನೇನು ನೀವು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಅಂತ ಏನು ನೋಡ್ತಾ ಇಲ್ಲ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.